ನಾನು ಮೊದಲನೇ ಬಾರಿ ನಿಮ್ಮನ್ನು ನೋಡಿದ್ದು ನಿಮ್ಮ ಹಾಸ್ಪಿಟಲ್ ಕ್ಯಾಬಿನಲ್ಲಿ. ನನ್ನ ಫ್ರೆಂಡ್ ಒಬ್ಳನ್ನ ಅಬೋಷನ್ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಬಂದಿದ್ದೆ. ಆಗ ನಿಮ್ಮನ್ನು ನೋಡಿ ತುಂಬ ದುರಂಕಾರ ಅನಿಸಿತ್ತು. ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು ನಿಮ್ಮ ಮೇಲೆ. ನಿಮ್ಮ ಕಂಡ್ರೇ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ತೇಜಸ್ ವಿಷಯದಲ್ಲಿ ನನಗೆ ಸಹಾಯಕ್ಕೆ ನಿಂತ್ರಿ. ಆಗ ಪರವಾಗಿಲ್ಲ, ಒಳ್ಳೆಯವರೇ ಅಂತ ಅಂದ್ಕೊಂಡೆ. ಆದರೆ ಮುಂದೆ ನಿಧಿ ಮಿಸ್ ಆಗೋಕ್ಕೆ ನೀವೇ ಕಾರಣ ಆಗಿದ್ರಿ. ಆಗ ತುಂಬ ಕೋಪ ಬಂದಿತ್ತು ನಿಮ್ಮ ಮೇಲೆ. ಮುಂದೆ ಯಾವತ್ತೂ ನಿಮ್ಮ ಮುಖಾನೇ ನೋಡಬಾರ್ದು ಅಂತ ಅನ್ಕೊಂಡಿದ್ದೆ. ಆದರೆ ಪರಿಸ್ಥಿತಿ ಹೇಗೆ ಬದಲಾಯಿತು ಅಂದರೆ ನಾವಿಬ್ಬರೇ ಗಂಡ ಹೆಂಡತಿ ನಾಟಕ ಆಡೋ ಹಾಗಾಯ್ತು. ಅನಿವಾರ್ಯವಾಗಿ ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಇರೋ ಹಾಗಾಯ್ತು. ಜಗತ್ತಿನ ಮೇಲೆ, ತೇಜಸ್ ಮೇಲೆ, ನನ್ನ ಪರಿಸ್ಥಿತಿ ಮೇಲೆ ನನಗೆ ಸಿಟ್ಟು ಬಂದಾಗೆಲ್ಲ ಆ ಫ್ರಸ್ಟ್ರೇಷನ್ನ ನಾನು ನಿಮ್ಮ ಮೇಲೆ ಹಾಕ್ತಿದ್ದೆ ಪ್ರತಿ ಸಲ. ಆದರೆ ಅದೆಲ್ಲದನ್ನು ನೀವು ಯಾವಾಗಲೂ ನಗ್ನಗ್ತಾನೆ ಸ್ವೀಕರಿಸ್ತಾ ಇದ್ರಿ. ಆಗ ನೀವು ಎಷ್ಟು ಒಳ್ಳೆಯವ್ರಿರ್ಬೋದು ಅಂತ ನಂಗೆ ಅನ್ಸೋಕೆ ಶುರುವಾಯಿತು. ನಿಮ್ಮ ತಾಳ್ಮೆ, ಒಳ್ಳೆತನ ಇದೆಯಲ್ಲ, ಅದು ನನ್ನ ಸೋಲ್ಸ್ಬಿಡ್ತ. ಬೇಡ ಬೇಡ ಅಂದರೂ ತುಂಬ ಇಷ್ಟ ಆಗ್ಬಿಟ್ರಿ. ಇದನ್ನ ನಾನು ಒಂದ್ಸಾರಿ ಪ್ರೀತಿಸೋಕೆ ಶುರು ಮಾಡಿಬಿಟ್ಟೆ. ನನ್ನ ಮತ್ತೆ ಸಮಾಜದ ಮಧ್ಯೆ ನನ್ನ ಕವಚದ ಥರ ನಿಂತ್ರಲ್ಲ, ಆ ಧೈರ್ಯನ ಪ್ರೀತಿಸ್ಬಿಟ್ಟೆ. ನನ್ನೆಲ್ಲ ನನ್ನ ಬಿಟ್ಟು ಹೋಗ್ಬೇಕಾದ್ರೆ ಜೊತೆಲಿದ್ದು ನನಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಆಗಿ ನಿಂತ್ರಲ್ಲ, ಆ ಒಳ್ಳೆತನ ಪ್ರೀತಿಸ್ಬಿಟ್ಟೆ. ನನಗೆ ಕಳಂಕ ತಟ್ಟಬಾರ್ದು ಅಂತ ಗಂಡನ ಸ್ಥಾನದಲ್ಲಿ ನಿಂತು ನನಗೆ ಕಾಳಜಿ ತೋರಿಸಿದ್ರಲ್ಲ, ಆ ಕಾಳಜಿನ ಪ್ರೀತಿಸ್ಬಿಟ್ಟೆ. ನನ್ನ ಮಗುಗೆ ಹಿಂದೆ ಮುಂದೆ ಯೋಚಿಸ್ದೆ ತಂದೆ ಸ್ಥಾನದಲ್ಲಿ ನಿಲ್ಲೋಕೆ ಯೋಚನೆ ಮಾಡಿದ್ರಲ್ಲ, ಅಂತ ದೇವ್ರಂತ ಗುಣನ ನಾನು ಪ್ರೀತಿಸ್ಬಿಟ್ಟೆ. ನಿತ್ಯ, ಹೌದು, ಮೋಸ ಹೋಗಿದೆ. ನನ್ನ ಹೃದಯ ಬರಡಾಗಿತ್ತು. ಆದರೆ ನೀವು ಬಂದ್ಮೇಲೆ, ನಿಮ್ಮ ಬಗ್ಗೆ ಗೊತ್ತಾದ್ಮೇಲೆ ಎಲ್ಲ ಹಸಿರಾಯ್ತು.